ಊಟಕ್ಕೆ ಕಿರ್ಚ್ತಾ ಇದ್ದಾರೆ, ಎಳಿತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಿರೋದು ಲೇಬರ್ಸ್ ಕ್ಯಾಂಪ್. ನೋಡಿ, ಇದೆಲ್ಲ ಅವ್ರ ಮನೆಗಳು. ಯಾರ್ದೋ ಒಬ್ಬನ ಕೈ ಮೂತಿಗೆ ಬಿಟ್ಟು ತಬ್ಬಂತ. ಯಾರಿಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಆ ನೋವು ಅವ್ರ ಫ್ಯಾಮಿಲಿಗೆ ತೋರಿಸ್ಕೊಂಡಿರಲ್ಲ. ಬೆಳಗ್ಗೆನೇ ಎದ್ದು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಒಂದಷ್ಟು ಬಿರಿಯಾನಿ ಮಾಡಿದ್ವಿ. ಬಿರಿಯಾನಿ ನಾನು ಮಾಡಿದೆ, ಜೊತೆಗೆ ಒಂದಷ್ಟು ಫ್ರೂಟ್ಸ್ನ ಪ್ಯಾಕ್ ಮಾಡ್ಕೊಂಡ್ವಿ. ಬಿಕಾಸ್ ನಮ್ಮ ದೊಡ್ಡಮ್ಮ ನನಗೆ ಪದೇ ಪದೇ ಹೇಳ್ತಾ ಇದ್ರು, ಇದು ಸಾಲಲ್ಲ, ತುಂಬ ಜನ ಇರ್ತಾರೆ ಅಂತ. ನನಗೆ ಇದೇನಿದು, ದುಬೈ ಅಂದರೆ ದುಡ್ಡಿರೋರು, ಹಿಂಗೆಲ್ಲ ಇರೋಕ್ಕೆ ಚಾನ್ಸೇ ಇಲ್ಲ, ಯಾರೋ ಇಬ್ಬರು ಬರ್ತಾರೆ, ಇಸ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದು. ಬಟ್ ದೇರ್ ವಾಸ್ ಅ ಬಿಗ್ ಟ್ವಿಸ್ಟ್. ಫೈನಲಿ ಎಲ್ಲ ಕಾರ್ಗೆ ಹಾಕಿ ನಮ್ಮ ದೊಡ್ಡಮ್ಮ ಬಿರಿಯಾನಿನೂ ಮಾಡಿದ್ದಾರೆ. ಒಂದಷ್ಟು 100 ಪ್ಯಾಕೆಟ್ಸ್ ಬಿರಿಯಾನಿ ಇದೆ, ಮತ್ತು ನನ್ನ ಕಡೆಯಿಂದ ಫ್ರೂಟ್ಸ್ ಇದೆ. ತೊಗೊಂಡೋಗೋಣ ಬನ್ನಿ. ದುಬೈ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಸೂಪರ್ ಕಾರ್ಸು, ಅಲ್ಲಿರೋರ ಹತ್ರ ಎಲ್ಲ ಬೇಜಾನ್ ದುಡ್ಡಿದೆ, ನೆಮ್ಮದಿಯಾಗಿದ್ದಾರೆ ಅಂದ್ಕೊಂಡಿದ್ರಿ ಅಲ್ಲ. ಆದರೆ ಇಲ್ಲಿ ಕೆಲಸ ಮಾಡಬೇಕು, ಜೀವನ ಕಟ್ಕೋಬೇಕು, ದುಡ್ಡು ಮಾಡಬೇಕು ಅಂತ ಹೋಗೋರ ಜೀವನನೂ ಇಷ್ಟೇ ಲಕ್ಸುರಿಯಸ್ ಆಗಿರುತ್ತಾ? ಇಷ್ಟೋ ಓದಿ ಯಾವುದೋ ಕಂಪ್ನಿಗಳು ಕೆಲಸಕ್ಕೆ ಸೇರಿಕೊಂಡು ದುಡಿತಿರೋ ಜೀವನ ಹೇಗಿರುತ್ತೆ? ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಿರೋದು ಲೇಬರ್ಸ್ ಕ್ಯಾಂಪ್. ಇದೆ ಸೋನಾಪುರ್ ಎಂಟ್ರೆನ್ಸ್. ನೋಡಿ, ಹೋಗ್ತಾ ಇದ್ದೀವಿ ಈಗ. ಇದೆ ಲೇಬರ್ ಕ್ಯಾಂಪ್. ನಾವು ಸ್ವಲ್ಪ ಲೇಟಾಗಿ ಹೋಗಿತ್ತು, ಬಿಕಾಸ್ ಇದು ರಂಜಾನ್ ನಡೀತಿರೋದ್ರಿಂದ ಜನ ಎಲ್ಲ ಫಾಸ್ಟಿಂಗ್ ಟೈಮಲ್ಲಿ, ಅಂದರೆ 6 ಗಂಟೆಗೆ ಉಪವಾಸ ತೆಗಿತಾರೆ, ಅಂದರೆ 4 ಗಂಟೆ 5 ಗಂಟೆ ಹಂಗೆ ನಿಂತ್ಕೋತಾರೆ ಊಟನ ಇಸ್ಕೊಳ್ಳೋಕ್ಕೆ. ಬಟ್ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಈ ದಿನ 5:30 ಹಾಗೆ ಹೋದ್ವಿ. ಅದಕ್ಕೆ ಜನ ನಮಗೆ ಸ್ವಲ್ಪ ಕಮ್ಮಿ ಕಾಣಿಸಿದ್ರು, ಆದರೂ ಊಟ ಇಸ್ಕೊಳ್ಳೋಕ್ಕೆ ಬಂದರು. ನನಗೆ ಈ ಸಿನಾರಿಯೋ ನೋಡಿನೇ ತುಂಬ ಬೇಜಾರಾಗೋಯ್ತು. ಏನಪ್ಪ ದುಬೈ ಹಿಂಗಿದೆಯಾ, ಈ ಥರ ಎಲ್ಲ ಇದ್ದಾರಾ? ದುಬೈಲಿ ಕೆಲಸ ನಂಬ್ಕೊಂಬರೋರ ಜೀವನ ಹೀಗಿರುತ್ತಾ? ಇವ್ರು ಈ ಥರ ಏರಿಯಲ್ಲಿ ಸ್ಟೇ ಮಾಡ್ತಾರಾ? ಇದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಆಗ ನನಗೆ ಹೇಳಿದ್ದು ನಮ್ಮ ದೊಡ್ಡಮ್ಮ ಏನು ಅಂದರೆ, ಇದೇನೂ ಇಲ್ಲ, ಇನ್ನೊಂದು ಸರಿ ಕರ್ಕೊಂಬರ್ತೀನಿ, ಅದನ್ನು ನೀನು ನೋಡಬೇಕು ಅಂತ. ನಾನು ಸರಿ ಆಯಿತು, ಅದು ನೋಡೇ ಬಿಡೋಣ, ಒಂದು ಯಾವತ್ತಾರು ಬೇರೆ ದಿನಕ್ಕೆ ಇಟ್ಕೊಳ್ಳೋಣ ಅಂತೇಳಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಸೊ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಯಿತು. ಸೊ ಇಲ್ಲೊಂದು ಕಾಫಿ ತೊಗೊಳ್ತಾ ಇದ್ದೀವಿ. ನಾನು ಅಲ್ಲಿ ನೋಡಿದ್ನ ನಿಮಗೆ ಇಲ್ಲಿಂದ ಹೋಗ್ತಾ ಹೇಳ್ತೀನಿ. ಫಸ್ಟೊಂದು ಕಾಫಿ ತೊಗೊಳ್ತಾ ನಾನು ತಿಂದ್ಬಿಡ್ತೀನಿ, ಬಿಕಾಸ್ ಏನೂ ತಿಂದಿಲ್ಲ ಸರಿಯಾಗಿ. ತಿಂದು ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನನ್ನ ಜೀವನನೇ ಹಿಂಗೆ ನೋಡಿ, ಕಾಫಿ ಚೆಲ್ಕೊಂಬಿಟ್ಟೆ ವೈಟ್ ಪ್ಯಾಂಟ್ ಮೇಲೆ, ಅದು ಹೊಸ ವೈಟ್ ಪ್ಯಾಂಟ್ ಮೇಲೆ. ಹೊಸದಲ್ಲ, ಬಟ್ ಹೊಸದೇ ವೈಟ್ ಪ್ಯಾಂಟ್. ಬನ್ನಿ, ಈಗ ನಮ್ಮ ದೊಡ್ಡಮ್ಮ ಬಿಟ್ಟೋದ್ರು, ಇಲ್ಲಿಂದ ಮೆಟ್ರೋಗೆ ಹೋಗಬೇಕು. ಲೆಟ್ಸ್ ಗೋ. ಓಕೆ ಗೈಸ್, ಸೊ ನಾವು ಈಗ ಮೆಟ್ರೋ ಹತ್ತಾ ಇದ್ದೀವಿ. ಇಲ್ಲಿ ಟೈಮ್ ಒಂದು 7 ಗಂಟೆ, ಸಖತ್ ಲೇಟ್ ಆಗಿದೆ. ಬಟ್ ಎನಿವೇಸ್ ಲೆಟ್ಸ್ ಗೋ. ಏನಂದರೆ ಈಗ ಕತೆ, ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ಲೇಬರ್ಸ್ ಕ್ಯಾಂಪ್ ಅಂತ, ಆಯಿತಾ. ಸೊ ಅಲ್ಲಿ ದುಬೈಲಿ ವರ್ಕ್ ಮಾಡ್ತಿರೋ ಲೇಬರ್ಸ್ಗಳೆಲ್ಲ ಸ್ಟೇ ಮಾಡೋಕ್ಕೆ ಕಂಪನಿ ಅಕಾಮಿಡೇಷನ್ ಕೊಟ್ಟಿರುತ್ತೆ, ಆಯಿತಾ, ಮನೆ ಮಾಡಿಕೊಟ್ಟಿರ್ತಾರೆ. ಬಟ್ ಅವರಿಗೆ ಊಟಕ್ಕೆಲ್ಲ ಖರ್ಚಿಗೆಲ್ಲ ಕೊಡೋಲ್ಲ, ಮನೆ ಒಂದು ಕೊಡ್ತಾರೆ. ಅದು ಎಲ್ಲ ಕಂಪ್ಲೀಟ್ ಲೇಬರ್ಸಿಂದ ವರ್ಕ್ ಮಾಡ್ತಿರೋ ದುಬೈಲಿ. ಈಗ ಮೆಟ್ರೋಲಿರಲಿ, ಇಲ್ಲ ಬಸ್ ಡ್ರೈವರ್ಸ್ ಇರಲಿ, ಈ ಥರ ಲೇಬರ್ಸ್. ಬಟ್ ಈ ಏರಿಯಾನಿದೆ, ಸಖತ್ ಇಂಟ್ರೆಸ್ಟಿಂಗ್ ಇದೆ. ಸೊ ನಮ್ಮ ಇಂಡಿಯನ್ಸಿಗೇನು ಕತೆ ಅಂದರೆ, ದುಬೈ ಅಂದರೆ ವೆರಿ ಫ್ಯಾಸಿನೇಟಿಂಗ್ ಥಿಂಗ್. ದುಬೈ ಅಂದರೆ ತುಂಬ ದುಡ್ಡಿದೆ. ದುಬೈ ಅಂದರೆ ದುಬೈಗೆ ಹೋದೊಂದು ಫುಲ್ ಕ್ರೇಜಿ. ದುಬೈ ಈಗ ನಮ್ಮ ಅಂದ್ಕೊಳ್ಳಿ, ನಮ್ಮ ಅಪ್ಪ ದುಬೈಲಿದ್ದಾರೆ ಅಂದರೆ ನಮ್ಮ ಫ್ರೆಂಡ್ಸ್ಗೆಲ್ಲ, ನಿಮ್ಮ ಅಪ್ಪ ಬಿಡಪ್ಪ ದುಬೈಲಿದ್ದಾರೆ ಅಂತಾರೆ. ಆ ಥರ ನೋಡ್ತಾರೆ ದುಬೈಲಿದ್ದಾರೆ ಅಂದರೆ, ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಈಗ ದುಬೈ ರಿಯಾಲಿಟಿ ಏನಿದೆ ಅಂದರೆ, ಸೊ ಮೀ ಆ್ಯಸ್ ಎ ಇಂಡಿಯನ್ ಐ ವಾಂಟೆಡ್ ಟು ಸಿ, ಈಗ ಇಲ್ಲಿ ಇರೋ ಶೇಕ್ಸ್, ಇಲ್ಲಿರೋ ಲೋಕಲ್ಸ್ ಎಲ್ಲ ತುಂಬ ಸಕ್ಕತ್ತಾಗಿ ಬದುಕ್ತಾ ಇದ್ದಾರೆ, ಆಯಿತಾ. ದೇ ಹ್ಯಾವ್ ಅ ವೆರಿ ನೈಸ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್. ಅದೇ ಥರ ಇಲ್ಲೂ ಗೌರ್ಮೆಂಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ ಇಂಡಿಯನ್ಸ್ಗೆ. ಬಟ್ ಇಂಡಿಯನ್ಸ್ ಇಲ್ಲಿ ಹೇಗಿದ್ದಾರೆ, ಹೇಗೆ ನಡೀತಿದೆ ಅವ್ರ ಜೀವನ ಎಲ್ಲ ನೋಡೋದಿತ್ತು. ಸೊ ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಇಂಡಿಯನ್ಸು ಇಲ್ಲಿ ನೀವು ನೋಡಿದ್ರಿ, ಓಡ್ ಬರ್ತಿದ್ರು. ಊಟ ನೋಡಿದ ತಕ್ಷಣ ಓಡ್ ಬರ್ತಿದ್ರು. ಲೈನ್ ನಿಲ್ತಾರೆ ಊಟಕ್ಕೆ. ಇದು ಕಮ್ಮಿ ಇವತ್ತು ನಾನೇನು ತೋರಿಸಿದ್ದೀನಿ, ಇದನ್ನು ಮತ್ತೆ ನಾನು ಮಾಡ್ತೀನಿ, ಮತ್ತೆ ಅಲ್ಲಿ ಆ ಜಾಗಕ್ಕೆ ಹೋಗ್ತೀನಿ, ಮತ್ತೆ ಊಟ ತೊಗೊಂಡು ಹೋಗ್ತೀನಿ, ಆ್ಯಂಡ್ ವಿಲ್ ಡಿಸ್ಟ್ರಿಬ್ಯೂಟ್ ದ್ಯಾಟ್ ಅಗೇನ್. ಬಟ್ ಅಲ್ಲಿ ಈಗ ನಮ್ಮ ಇಂಡಿಯಾಲಿ ಏನಂತಾರೆ, ಈಗ ಗಂಡಂದಿರು ಬಂದಿದ್ದು ಕೆಲಸ ಮಾಡ್ತಿರ್ತಾರೆ, ಅಪ್ಪಂದಿರು ಗಂಡಂದಿರು ಅಂದ್ಕೊಳ್ಳಿ, ಅವ್ರು ಬಂದಿದ್ದು ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಮನೇಲಿರೋ ವೈಫ್ಸ್ ಏನು ಹೇಳ್ತಾರೆ, ನಮ್ಗೆ ದುಡ್ಡು ಕೊಡು ಅಂತಾರೆ, ಮಕ್ಕಳು ದುಡ್ಡು ಕೊಡು ಅಂತಾರೆ. ದುಡ್ಡು ಅನ್ನೋದೇ ಇರುತ್ತೆ. ಇಲ್ಲಿ ಬಂದರೆ ದುಡಿಯೋಕೆ ಅವರಲ್ವಾ. ಸೊ ಇದು ಹೇಗಿದೆ ಅವ್ರ ಜೀವನ, ಏನು ಮಾಡ್ತಿದ್ದಾರೆ, ಎಲ್ಲಿ ಸ್ಟೇ ಮಾಡ್ತಿದ್ದಾರೆ, ಏನು ತಿಂತಿದ್ದಾರೆ, ಏನೂ ಗೊತ್ತಿರಲ್ಲ. ಸೊ ಇಲ್ಲಿ ಅವರು ಊಟ ಕೊಡೋಕ್ಕೆ ಬಂದರೆ ಒಂದೊತ್ತು ಊಟ ಖರ್ಚು ಮಿಕ್ಕುತ್ತೆ ಅಂತೇಳಿ ಇವಾಗೇನು ಜನ ಬಂದರು ಓಡಿ, ಅವರೆಲ್ಲ ಅದಕ್ಕೆ ಬರೋದು. ಆ್ಯಂಡ್ ದೇ ಆರ್ ಅರ್ನಿಂಗ್ ವೆರಿ ಲೆಸ್. ಒಂದು 8,000, 9,000, 10,000, 11,000, 15,000, 20,000 ದಿಸ್ ದ ಅಮೌಂಟ್ ದೇ ಅರ್ನ್. ಆ್ಯಂಡ್ ಅದರಿಂದ ಇಲ್ಲಿ ಅವ್ರು ಊಟದ ಖರ್ಚು ನೋಡಿಕೊಂಡು ಅವ್ರು ವಾಪಸ್ ಅವ್ರ ಫ್ಯಾಮಿಲಿಗೂ ಕಳಿಸ್ಬೇಕು. ಇಷ್ಟೆಲ್ಲ ಇರುತ್ತೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ದೇ ಸ್ಯಾಕ್ರಿಫೈಸ್ ದೇರ್ ಟೈಮ್ ವಿತ್ ಫ್ಯಾಮ್ಲಿನ ಬಿಟ್ಟು ಬರ್ತಾರೆ, ಫ್ಯಾಮ್ಲಿಯಿಂದ ದೂರ ಇರ್ತಾರೆ. ಇಷ್ಟೇ ಜೀವನ, ಇದೇ ಜಾಗನ ಅವ್ರ ಜೀವನ ಮಾಡ್ಕೋತಾರೆ. ಸೊ ಇಟ್ಸ್ ಆಲ್ ಒಂಥರ ಮೈಯೆಲ್ಲ ಜುಮ್ಮನ್ ನೋಡ್ತು ಗೈಸ್ ನೋಡ್ಬಿಟ್ಟು. ಫ್ಯಾಮ್ಲಿನ ಬಿಟ್ಟು ದೂರ ಇದ್ದು ಊಟಕ್ಕೂ ಒದ್ದಾಡಿ ಕಷ್ಟಪಟ್ಟು ಬದುಕ್ತಿದ್ದಾರಲ್ಲ, ದಟ್ ಈಸ್ ಸಮಥಿಂಗ್ ಎಲ್ಸ್.
ಇಮ್ಯಾಜಿನ್ ಮಾಡಿ, ನಮ್ಮ ಅಕ್ಕಪಕ್ಕ ನನ್ನ ಫ್ರೆಂಡ್ಸ್ ಇದ್ದರೆ, ಇವತ್ತು ನಂಗೆ ಹಸುವಾಗ್ತಿದ್ರೆ, ನಾನು ಬೆಂಗಳೂರು ಇದ್ದರೆ ನನಗೆ ಹಸುವಾಗ್ತಿದ್ರೆ ಸಂಜೆಗೆ ಫೋನ್ ಮಾಡ್ಬೋದು, ಸಾಯಿಲಿಗೆ ಫೋನ್ ಮಾಡ್ಬೋದು. ಫೋನ್ ಮಾಡಿಲ್ಲ ಅಂದರೆ ಅಕ್ಕಪಕ್ಕ ಅವರು ಏನಾದ್ರು ಕೊಡ್ತಾರೆ, ತಿನ್ನೋಕ್ಕೇನೋ ಮಾಡ್ಬೋದು. ಇಲ್ಲಿ ದೂರದ ದೇಶದಲ್ಲಿ ಫ್ರೆಂಡ್ಸ್ ಕನೆಕ್ಷನ್ ಹೋಗಿರುತ್ತೆ, ನಾವು ಜಾಸ್ತಿ ಕನೆಕ್ಟೆಡ್ ಆಗಿರಲ್ಲ. ಒಂದು ಸರಿ ಫ್ರೆಂಡಿಗೆ ಕೇಳಿದ್ರೆ ನೆಕ್ಸ್ಟ್ ಟೈಮ್ ಅವ್ನು ಕೊಡಲ್ಲ, ಒಂದು ಸರಿ ಕೊಡ್ತಾನೆ, 2 ಸರಿ ಕೊಡ್ತಾನೆ, 3 ಸರಿ ಕೊಡ್ತಾನೆ, 4ನೇ ಸರಿ ಕೊಡಲ್ಲ. ಸೊ ಯು ಆರ್ ಅಲೋನ್, ಆಲ್ ಅಲೋನ್ ಹಿಯರ್. ಜಸ್ಟ್ ಅರ್ನ್, ಈಟ್, ಸರ್ವೈವ್ ಆ್ಯಂಡ್ ಸೆಂಡ್ ಯುವರ್ ಫ್ಯಾಮಿಲಿ ಮನಿ. ದಿಸ್ ಈಸ್ ದೇರ್ ಲೈಫ್ ಗೋಲ್ ಅಷ್ಟೇ. ಗೈಸ್, ವಿಡಿಯೋ ಮಾಡೋಕ್ಕೋಸ್ಕರ ಮಾತ್ರ ನಡ್ಕೊಂಬರ್ತಾವೆ. ಇಲ್ಲೇ ಬಂದಿರೋರು ನಿಜವಾಗ್ಲು ಅವಾಗ್ಲೇನು ಅಷ್ಟೇ ನಮ್ಮ ಜೊತೆನೆ ಬಂದಿದೆ ಅಂತ ಬಂದಿದೆ ಅಂತ ಇಲ್ಲಿಗೆ ಬರ್ತಾವನೆ. ಬಂದಿರಲಿಲ್ಲ ಅಂದ್ರೆ ಅಲ್ಲೇ ಬಂದಿರೋ. ಗೈಸ್, ವೆರಿ ಸಿಂಪಲ್. ಇಫ್ ಯು ವಾಂಟ್ ಟು ಬಿ ಹೆಲ್ತಿ, ಡೋಂಟ್ ಚೂಸ್ ದಿಸ್ ಲೈಫ್, ಚೂಸ್ ದಿಸ್ ಲೈಫ್. ನೆಕ್ಸ್ಟ್ ಡೇ ರೆಡಿ ಆದ್ವಿ. ಮೊನ್ನೆ ನಮ್ಮ ದೊಡ್ಡಮ್ಮ ದುಡ್ಡು ಹಾಕಿ ಊಟ ಮತ್ತು ಫ್ರೂಟ್ಸ್ನ ತರಿಸಿದ್ರು. ಆದರೆ ಈ ಸರಿ ನಾನು ನನ್ನ ದುಡ್ಡಲ್ಲಿ ತರಿಸ್ಬೇಕು ಅಂತೇಳಿ ನನ್ನ ದುಡ್ಡಲ್ಲಿ ಒಂದಷ್ಟು ಫ್ರೂಟ್ಸ್ನ ತರಿಸಿ ಮತ್ತು ಬಿರಿಯಾನಿನೂ ತಂದಿದ್ವಿ. ನೋಡಿ, ಇವರೆಲ್ಲ ಊಟಕ್ಕೆ ನಿಂತಿರೋದು ಸಂಗಿಲ್ಲ. ಅದಕ್ಕೆ ಮಾಸ್ಕ್ಗೆ ಬಂದು ಇವರೆಲ್ಲ ಎಲ್ಲ ಜಾತಿಯವ್ರು ಬಂದಿರ್ತಾರೆ, ಇಲ್ಲಿ ನಿಂತ್ಕೊಂಡಿರ್ತಾರೆ. ಒಂದೇ ಜಾತಿ ಅಂತಲ್ಲ, ಜಾತಿ ಭೇದ ಅಂತಿಲ್ಲ ಇಲ್ಲಿ. ದಿಸ್ ಇಸ್ ಅದರ್ ಸೈಡ್ ಆಫ್ ದುಬೈ. ಪೀಪಲ್ ಹೂ ಲೀವ್ ದರ್ ಫ್ಯಾಮ್ಲಿಗಳನ್ನ ಬಿಟ್ಟು ಬಂದು ಕೆಲಸ ಮಾಡ್ತಿರೋರು ಕಷ್ಟ ಇದೆ. ಈ ಸರಿ ಜನ ನೋಡಿ ನಾನು ಸೈಕಾಗೋದೆ. ಊಟಕ್ಕೆ ಕಿರ್ಚ್ತಾ ಇದ್ದಾರೆ, ಎಳಿತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂದರೆ ಎಷ್ಟೋ ಜನರಿಗೆ ಊಟ ಕೊಡೋಕೆ ಆಗಿಲ್ಲ ನನ್ನ ಕಡೆಯಿಂದ ಅಂತೇಳಿ ತುಂಬ ಬೇಜಾರಾಯಿತು. ಇದರಲ್ಲಿ ದುಬೈದೇನು ತಪ್ಪಿಲ್ಲ. ದುಬೈ ಎಲ್ರಿಗೂ ಜೀವನ ಕಟ್ಕೊಡ್ತಿದೆ. ಚೆನ್ನಾಗಿ ಓದಿ ಹೋಗಿರೋರು ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಈ ಅರ್ಧ ಓದಿ ಸ್ಕಿಲ್ಸ್ ಗೊತ್ತಿಲ್ಲದೆ ಕೆಲಸ ಹುಡ್ಕೊಂಡು ಹೋಗಿ ಸಿಕ್ಕಾಕೊಳ್ತಿರೋರು ಹೀಗೆ ಬದುಕ್ತಾ ಇದ್ದಾರೆ. ಸೊ ನಾನು ಈ ವಿಡಿಯೋಲಿ ಹೇಳಕ್ಕೆ ಬಂದಿರೋದೇನು ಅಂದರೆ, ನೀವು ಚೆನ್ನಾಗಿ ಓದಬೇಕು, ಇಲ್ಲ ಒಂದು ಸ್ಕಿಲ್ ಕಲಿಬೇಕು. ನಿಮ್ಮ ಲೈಫಲ್ಲಿ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂದರೆ ಒಂದು ಸ್ಕಿಲ್ ಆರ್ ಯುವರ್ ಎಜುಕೇಷನ್ ಈಸ್ ರಿಯಲಿ ಇಂಪಾರ್ಟೆಂಟ್. ಸೊ ಫೋಕಸ್ ಆನ್ ದ್ಯಾಟ್. ಆ್ಯಂಡ್ ಆಮೇಲೆ ಒಂದು ಬೇರೆ ದೇಶಕ್ಕೆ ಕೆಲಸ ಹುಡ್ಕೊಂಡು ಹೋಗಿ. ಬೇರೆ ದೇಶ ನಿಮಗೆ ನಮ್ಮ ದೇಶಕ್ಕಿಂತ ತುಂಬ ಫ್ಯಾಸಿನೇಟಿಂಗಾಗಿ ಕಾಣಿಸ್ಬೋದು. ನಮ್ಮ ದೇಶದಲ್ಲೂ ತುಂಬ ಆಪರ್ಚುನಿಟೀಸ್ ಇದೆ. ನಮ್ಮ ದೇಶದಲ್ಲೂ ಒಳ್ಳೆ ಲೈಫ್ ಬದುಕ್ಬೋದು. ಮತ್ತು ಇಲ್ಲಿರೋರೆಲ್ಲ ಊಟಕ್ಕೆ ಒದ್ದಾಡ್ತಿದ್ದಾರಲ್ಲ, ಯಾಕೆ ಅಂದ್ಕೊಂಡ್ರಿ? ಒಂದೊತ್ತು ಊಟದ ದುಡ್ಡು ಮಿಕ್ಸೋಕ್ಕೆ. ತುಂಬ ಜನ ಕ್ಯಾಬ್ ಡ್ರೈವರ್ಸ್ ಹತ್ರ ಮಾತಾಡಿದೆ. ಅವರೆಲ್ಲ ಎಷ್ಟೋ ವರ್ಷ ಅವ್ರ ಊರಿಗೆ ಹೋಗಿಲ್ಲ. ಯಾಕೆ ಅಂದರೆ ಅವ್ರ ಮನೆಯವರು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನೋ ತರ್ತಾರೆ, ನನ್ನ ಗಂಡ ನನಗೋಸ್ಕರ ಇದು ತರ್ತಾನೆ, ನಮ್ಮ ಅಪ್ಪ ನನಗೋಸ್ಕರ ಅದು ತರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ನು ಅವ್ರನ್ನ ಎದುರಿಸ್ತಾ ಇದೆ ವಾಪಸ್ ಅವರ ದೇಶಕ್ಕೆ ಹೋಗೋಕ್ಕೆ. ಸೊ ದಯವಿಟ್ಟು ನಿಮ್ಮ ರಿಲೇಟಿವ್ಸ್, ನಿಮ್ಮ ಅಪ್ಪ ಅಮ್ಮ ಮಗ ಯಾರೇ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಜಾಸ್ತಿ ಪ್ರೆಷರ್ ಹಾಕಬೇಡಿ. ಸೊ ದಟ್ ಅವ್ರು ನಿಮ್ಮ ಹತ್ರ ಶೇರ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಅವ್ರ ಜೀವನ ಹೇಗಿದೆ, ಅವ್ರು ಯಾವ ಏರಿಯಾಲಿದ್ದಾರೆ, ಏನು ತಿಂದಿಲ್ವಾ, ಯಾಕೆ ಅವ್ರೇನಾದರೂ ಬಾಯಿ ಬಿಟ್ಟರೆ ನೀವು ಎದುರ್ಕೋತೀರಾ ಅನ್ನೋ ಭಯ ಅವ್ರಿಗೆ. ಇಲ್ಲಿರೋ ಪ್ರತಿಯೊಬ್ಬರು ಗಂಡ್ಮಕ್ಳು, ಪ್ರತಿಯೊಬ್ಬರು ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರಲ್ಲ, ಅವರು ಅವರ ಫ್ಯಾಮ್ಲಿನ ಇಂಪ್ರೂವ್ ಮಾಡಬೇಕು, ಅವ್ರ ಫ್ಯಾಮ್ಲಿಗೆ ದುಡ್ಡು ಕಳಿಸ್ಬೇಕು ಅಂಥೇಳಿ ಅವರ ಕೈ ಬಾಯಿ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಜೀವನ ಅಂದರೆ ಇಷ್ಟೇ ಅಂತ ಎಷ್ಟೋ ಜನ ಸರೆಂಡರ್ ಆಗಿಬಿಟ್ಟಿದ್ದಾರೆ. ನಾನು ಈ ಜಾಗನ ಇನ್ನೂ ಡೀಪಾಗಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು, ಬಟ್ ನಾನು ಯಾವುದೇ ಥರ ರಿಪೋರ್ಟರ್ ಅಲ್ಲ, ಹೋಗಿ ಈಗ ನಡೀತಿದೆ, ಹಾಗೆ ನಡೀತಿದೆ, ಹಿಂಗೆ ಅಂತ ಹೇಳೋಕ್ಕೆ. ಐ ಜಸ್ಟ್ ವಾಂಟೆಡ್ ಟು ಶೇರ್ ದಟ್ ಈ ಥರ ಒಂದು ಜಾಗ ಇದೆ. ಈ ಥರ ಒಂದು ಜಾಗದಲ್ಲಿ ನಮಗೋಸ್ಕರ, ನಮ್ಮ ಫ್ಯಾಮ್ಲಿಗೋಸ್ಕರ, ನಮ್ಮ ಮನೆ ಒಬ್ಬ ವ್ಯಕ್ತಿ ಇಷ್ಟು ಕಷ್ಟಪಡ್ತಿರ್ತಾರೆ, ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಇದರಲ್ಲಿ ದುಬೈದು ಯಾವುದೇ ಥರದ ತಪ್ಪಿಲ್ಲ. ದುಬೈ ಯಾರು ಏನಕ್ಕೆ ಕೇಪಬಲ್ ಆಗಿದ್ದಾರೆ ಅವ್ರಿಗೆ ಆ ಲೈಫ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ಇದೆಲ್ಲ ಅವ್ರ ಮನೆಗಳು. ಅಲ್ಲಿದ್ದ ಲೈನ್ ಇಲ್ಲಿವರೆಗೂ ಇದೆ ನೋಡಿ. ಇನ್ನೂ ಹೋಗ್ತಾನೆ ಇದೆ ಗೈಸ್, ಲೈನು ಇನ್ನೂ ಉದ್ದಕ್ಕಿದೆ ಲೈನು. ಅಷ್ಟು ಜನಕ್ಕೂ ಊಟ ಸಿಗುತ್ತೆ ಅಂತ ಅಷ್ಟು ಜನ ನಿಂತಿದ್ದಾರಲ್ಲ ನಂಬಿಕೆಯಲ್ಲಿ. ಅಪ್ಪ, ಇದು ರಮಜಾನ್ ಟೈಮಲ್ಲಿ. ರಮಜಾನ್ ಇಲ್ದಿರೋ ಟೈಮಲ್ಲಿ ಏನು ಮಾಡ್ತಾರೆ ಇವರೆಲ್ಲ? ಸೊ ಇಲ್ಲಿ ಕಂಪ್ನಿಗಳು ಅವ್ರಿಗೆ ಅಕೊಮಡೇಷನ್ ಕೊಟ್ಟಿರ್ತಾರೆ, ಅದು ಬಿಟ್ಟರೆ ಅವರೇ ಸ್ಟೇ ಮಾಡ್ತಿರ್ತಾರೆ, ಬೇರೆ ಕೆಲಸ ಮಾಡೋರೆಲ್ಲ. ಸೊ ನಾನು ಈ ವಿಡಿಯೋಯಿಂದ ಹೇಳೋದು ಹೊರಟಿರೋದೇನು ಅಂದರೆ, ದುಬೈ ಗೌರ್ಮೆಂಟ್ ದೇ ಆರ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ಬೆಸ್ಟ್ ಟು ಸಪೋರ್ಟ್ ಲೇಬರ್ಸ್, ಆಯಿತಾ? ನೋಡಿ, ಅದೆಲ್ಲ ಚಿಕ್ಕ ಮನೆಗಳು. ನನಗೆ ಮನೆ ಒಳಗೆಲ್ಲ ಹೋಗಿ ಮಾತಾಡೋದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಐ ಡೋಂಟ್ ವಾಂಟ್ ಟು ಗೋ ದಟ್ ಮಚ್ ಡೀಪ್ ದೇರ್. ಜಸ್ಟ್ ದಟ್ ಐ ವಾಂಟ್ ಟು ಶೋ ಪೀಪಲ್ ದಟ್ ಬೇರೆ ಕಂಟ್ರಿಗೆ ಬಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ಯಾಮಿಲಿ ಯಾರ್ಯಾದರೂ, ನಾಟ್ ಎವ್ರಿ ಒನ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಪೀಪಲ್ ಆರ್ ಸ್ಟ್ರಗ್ಲಿಂಗ್. ಸೊ ಪ್ಲೀಸ್ ಮೆಂಟಲಿ ಬಿ ವಿತ್ ದೆಮ್ ಆ್ಯಂಡ್ ಸಪೋರ್ಟ್ ದೆಮ್ ಟು ಡೂ ಮೋರ್.
ಅವ್ರಿಗೆ ಚೆನ್ನಾಗಿ ಮಾತಾಡಿ, ನಗ್ನಗ್ತಾ ಮಾತಾಡಿ, ಅವ್ರು ಕಾಲ್ ಮಾಡಿದಾಗ ಖುಷಿಯಾಗಿ ಮಾತಾಡಿ ಅವ್ರ ಹತ್ರ. ಬಿಕಾಸ್ ಅವರ ಪ್ರಪಂಚನೇ ಇಲ್ಲಿ ಬೇರೆ ಇದೆ ಗೈಸ್. ಅವ್ರು ತುಂಬ ಕಷ್ಟ ಬೀಳ್ತಿದ್ದಾರೆ ಜಸ್ಟ್ ಬಿಕಾಸ್ ಅವ್ರ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆ ಲೈನಲ್ಲಿ ಏಜ್ ಆಗಿರೋರು, ನಾನೊಂದು ಶಾರ್ಟ್ ನೋಡಿದೆ, ಯಾರ್ದೋ ಒಬ್ಬನ ಕೈ ಮೂತಿಗೆ ಬಿತ್ತು ದಬ್ಬಂತ. ಅದು ನೋಡಿ ನನ್ನ ಕಣ್ಣಲ್ಲಿ ನೀರು ಬರೋ ಸೀನ್ ಗೈಸ್. ಕಣ್ಣಲ್ಲಿ ಒಂಥರ ತುಂಬ್ಕೊಂಬಿಡ್ತು ನೀರು ನನಗೆ. ಆ್ಯಂಡ್ ಊಟ ಹಂಚಕ್ಕೆ ಹೋಗಿ ನಿಮ್ಮ ಕೈಲಿ ಹಂಚಕ್ಕೆ ಎಲ್ಲರೂ ಕೊಡೋಕ್ಕಾಗ್ತಿಲ್ಲ. ಅವ್ರು ಲೈನಲ್ಲಿ ನಿಂತಿದ್ರು, ನೀವು ನೋಡಿದ್ದೀರ ಅವ್ರು ಲೈನಲ್ಲಿ ನಿಂತಿದ್ದು. ಆದರೆ ಊಟ ಅವ್ರು ಬರೋಷ್ಟರಲ್ಲಿ ಮುಗ್ದೋಗುತ್ತಲ್ಲ, ಅವಾಗ ಆಗೋ ನೋವು ಹಿಟ್ಟಾಯಿತು. ಆ ಥರ ಆಯಿತು 2-3 ಸರಿ. ಲೈನಲ್ಲಿ ನಿಂತಿದ್ದಾರೆ, ಅವ್ರು ಕಿರ್ಸ್ತಾ ಇದ್ದಾರೆ, ನಾನು ಕೊಡೋಕ್ಕಾಗ್ತಿಲ್ಲ, ನನ್ನ ಹತ್ರ ಇಲ್ಲ ಊಟ. ಆ್ಯಂಡ್ ಈ ಸ್ಟೂಡೆಂಟ್ಸ್ ಯಾರಿದ್ದಾರೆ, ನಾನು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಿದ ತಕ್ಷಣ ದುಡ್ಡು ಜಾಸ್ತಿ ಬಂದುಬಿಡುತ್ತೆ, ಸಂಬಳ ಜಾಸ್ತಿ ಬಂದುಬಿಡುತ್ತೆ, ನಾನು ಓದಲ್ಲ, ಇದೆಲ್ಲ ಮೈಂಡ್ಸೆಟ್ ವರ್ಕ್ ಆಗಲ್ಲ ಗೈಸ್. ಚೆನ್ನಾಗಿ ಓದಿ ಆ್ಯಂಡ್ ಬಿಲ್ಡ್ ಅ ಸ್ಕಿಲ್. ಇಲ್ಲಾಂದರೆ ಯು ವಿಲ್ ಸಿ ಲೈಫ್ ಹೆಲ್ಪ್. ತುಂಬ ಕಷ್ಟ ಬಿಡಬೇಕಾಗುತ್ತೆ. ಪ್ರಪಂಚ ಜೀವನ ಈಸಿ ಇಲ್ಲ. ದುಬೈಯಲ್ಲಿ ಅರಬ್ಸ್ ತುಂಬ ಸ್ವೀಟ್ ಇದ್ದಾರೆ. ದೇ ರಿಯಲಿ ವಾಂಟ್ ಟು ಡೂ ದಿಸ್. ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ ಅರಬ್ ರಂಜಾನ್ ಟೈಮಲ್ಲೆಲ್ಲ ಈ ಥರ ಹಂಚ್ತಾರಂತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಹರ್ಡ್. ಆ್ಯಂಡ್ ತುಂಬ ಕಡೆ ನೋಡಿದೆ, ತುಂಬ ಕಡೆ ಗಾಡಿ ನಿಲ್ಸ್ಕೊಂಡಿರ್ತಾರೆ, ಮನೆಗಳ ಮುಂದೆನೇ ಬಾಕ್ಸ್ಗಳು ಜೋಡಿಸಿರ್ತಾರೆ. ಇದೆಲ್ಲ ಹಿಂಗೆ ಕಾಣ್ತಿದೆ, ಒಳಗೆ ಇರುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಐ ಆಮ್ ಶ್ಯೂರ್ ಹೆಣ್ಮಕ್ಳು ಬಂದು ವರ್ಕ್ ಮಾಡ್ತಾರೆ, ಹೆಣ್ಮಕ್ಳು ಇದ್ದಾರೆ ಈ ಏರಿಯಾಲಿ. ಬಟ್ ಅದೇ ಯಾರಿಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಆ ನೋವನ್ನು ಅವ್ರ ಫ್ಯಾಮಿಲಿಗೆ ತೋರಿಸ್ಕೊಂಡಿರಲ್ಲ. ಈ ಸೈಡ್ ತೋರಿಸೋದೇ ಇಲ್ಲ ಅವ್ರ ಫ್ಯಾಮಿಲಿಗೆ. ಅವ್ರು ಚೆನ್ನಾಗಿದ್ದೀನಿ, ದುಬೈಲಿದ್ದೀನಿ, ನೀನು ಆರಾಮಾಗಿದ್ದು, ನಾನು ದುಡ್ಡು ಕಳಿಸ್ತೀನಿ, ಇದೇ ಇರುತ್ತೆ. ಸಂಜೆ ನೋಡಿದ್ದಲ್ಲ, ಬೇಜಾರಾಗುತ್ತಪ್ಪ. ಅನ್ಕೊಂಡಿದ್ದೆ ದುಬೈ ಈ ಸೈಡ್ ಇರುತ್ತೆ ಅಂತ. ದುಬೈಗೆಲ್ಲ ಇರುತ್ತೆ ಅಂತ. ದುಬೈ ವರ್ಕ್ ಮಾಡ್ತಿರೋ ಲೈಫ್ ಹೀಗಿರುತ್ತೆ ಅಂತ. ಕೆಲಸ ಮಾಡ್ತಾರೆ, ಆದರೆ ಈ ರೇಂಜ್ಗೆಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇವ್ರಿಗೆ ಸಪ್ರೇಟು. ಇಲ್ಲಿದ್ದು ₹1, ನಮ್ಮ ಇಂಡಿಯಾದ ₹24. ಇಲ್ಲಿದ್ದು ₹1, ಪಾಕಿಸ್ತಾನದು ₹76. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ ದುಡ್ಕೊಂಡು ಅವ್ರು ಅಲ್ಲಿಗೆ ಹೋದ್ರು ಅಂದರೆ ಸಾಕಾಗಿ ಬದುಕ್ಬೋದಲ್ಲ ಸಂಜೆ. ಇಲ್ಲಿದ್ದವರು ಹೋಗ್ಬಿಟ್ರು, ಇಲ್ಲಿದ್ದವ್ರು 2,000 ದಿರಾಮ್ 3,000 ದಿರಾಮ್ ದುಡಿದ್ರು ಎಷ್ಟಾಗುತ್ತೆ ಕೌಂಟ್ ಹಾಕಿ ನೀವು. 76 × 76 ಹಾಕಿ, ಒಳ್ಳೆ ದುಡ್ಡು. ಇನ್ನು ಅಮೆರಿಕ ಕೆಲಸ ಮಾಡ್ಬಿಟ್ರೆ ಏನು ಗೊತ್ತಿರಲ್ಲ. ಅಮೆರಿಕಾಗೆ ನಾವೇ ಹೋಗ್ಬೇಕು ಅನ್ನೋ ಕೆಲಸ ಮಾಡೋಕ್ಕೆ.